ಸರ್, ಈಗ ನಾವು ಈ ಸಂದರ್ಶನಕ್ಕೆ ಮುಂಚೆನೂ ಕೂಡ ನಾವು ಮಾತಾಡ್ತಾ ಇದ್ವಿ. ಆಗ ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೆ. ಅದರಲ್ಲಿ ಬಹುಶಃ ನಾವು ಪತ್ರಕರ್ತರಾಗಿ ನಾವು ನಿಂತು ಹಾಗಾಗಿ ಹಿಂದೆ ತಿರುಗಿ ನೋಡುವಂಥದ್ದು ನಾವು ಮಾಡ್ತಲೇ ಇರ್ತೀವಿ. ಈ ಸಂದರ್ಭದಲ್ಲಿ ಕಳೆದ ಒಂದು ವಾರ 10 ದಿನಗಳ ಅವಧಿನಲ್ಲಿ ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಹೇಗೆ ನಮ್ಮ ಮೇಲೆ ಒಂದು ಇನ್ಫಾರ್ಮೇಷನ್ ಅನ್ನೋ ಥರದ್ದು ಹೇಗೆ ಬೊಂಬಾರ್ಡ್ ಆಗ್ತಾ ಇರುತ್ತೆ ಅನ್ನೋ ಥರದ ವಿಚಾರದಲ್ಲಿ, ಮತ್ತು ನಮ್ಮ ರಿಯಾಕ್ಷನ್ಸ್ ಕೂಡ ನಾವು ಕಲೆಕ್ಟ್ ಮಾಡ್ಕೊಳಕ್ಕಾಗ್ತಾ ಇರೋದಿಲ್ಲ. ನಾವು ಯಾವ ರೀತಿ ನಾವು ಪ್ರತಿಕ್ರಿಯಿಸಬೇಕು ಅನ್ನೋದಲ್ಲೂ ಕೂಡ ಗೊತ್ತಾಗ್ತಾ ಇಲ್ಲೇ ಇರುವಂಥದ್ದು ಒಂದು ಸಂದರ್ಭ ಇರುತ್ತೆ. ಒಂದು ಏನು ನಾಟ್ ಇನ್ ಮೈ ನೇಮ್ ಅಂತ ಒಂದು ಇದನ್ನು ನೋಡಿದ್ವಿ ನಾವು, ಹೇಗೆ ಟ್ವಿಟರ್ ಟ್ರೆಂಡಿಂಗ್ ಎಲ್ಲ ಆಯಿತು, ಮತ್ತು ಲಿಂಚಿಂಗ್ ಅಗೇನ್ಸ್ಟ್ ಆಗಿ ಹೇಗೆ ಒಂದು ಕಲೆಕ್ಟಿವ್ ಆಗಿ ವಾಯ್ಸ್ ರೈಸ್ ಆಯಿತು ಸಮಾಜದಿಂದ ಅಂತೇಳಿ. ಅದೇ ಸಂದರ್ಭದಲ್ಲಿ ಇನ್ನೊಂದು ಕಡೆ GSTದು ನಡೀತಾ ಇತ್ತು. GSTದು ಒಂದು ಕಡೆ ಟ್ರಿಸ್ಟ್ ವಿತ್ ಡೆಸ್ಟಿನಿ ಲೈನ್ಸ್ ಟ್ಯಾಕ್ಸ್ ಅಂತ ಅದಕ್ಕೆ ಸಂಬಂಧಿಯಾಗಿ ಅಥವಾ ಅದಕ್ಕೆ ಪ್ಯಾರಲಲ್ನ ಡ್ರಾ ಮಾಡೋ ರೀತಿಯಲ್ಲಿ ನಡೀತಾ ಇದ್ದಂಥದ್ದು ಮತ್ತೊಂದಿತ್ತು. ಇನ್ನು ನಮ್ಮದೇ ಒಂದು ಭಾಗದಲ್ಲಿ ದಲಿತ ಮತ್ತು ಮುಸ್ಲಿಂ ಕುಟುಂಬಗಳ ನಡುವಿನ ಅದು ನಡೆದಂಥ ಒಂದು ಏನು ಪ್ರೇಮ ವಿವಾಹದ ಒಂದು ಇದಿರ್ಬೋದು. ಅದಕ್ಕೆ ತಂದೆ ಮಗನ್ನ ಕಟ್ಬಿಟ್ಟು ಹೊಡೆದಿದ್ದು, ಮರಕ್ಕೆ ಕಟ್ಟಿ ಹೊಡೆದಿದ್ದಂಥ ಒಂದು ಇದನ್ನು ನೋಡಿದ್ವಿ. ಅದೇ ಸಂದರ್ಭದಲ್ಲೇ ಪೇಜಾವರ ಶ್ರೀಗಳ ಹೇಳಿಕೆನೂ ಬಂತು ಅದರ ಹಿಂದೆ. ಇಲ್ಲಿ ಇದು ತುಂಬ ಬಹುಶಃ ಒಂದು ಹಿಂದೆಲ್ಲ ಒಂದು ಡಿಸ್ಕೋರ್ಸ್ ಪಾಯಿಂಟ್ಸ್ ಅಂತ ಇಷ್ಟು ಬೇಗ ಬದಲಾಗ್ತಾ ಇರಲಿಲ್ಲ ಯಾವುದೇ ವಿಚಾರದಾಗಲಿ, ಅಥವಾ ಒಂದರ ಕಡೆಗೆ ಸಮಾಜ ಅಥವಾ ಯಾರೇ ಒಬ್ಬ ಬರಹಗಾರನಿಗಾಗಲಿ ಅಥವಾ ಒಬ್ಬರು ಅದನ್ನು ನೋಡೋವಂಥ ಒಂದು ಅನಲಿಟಿಕಲ್ ಮೈಂಡ್ಸ್ಗೆ ಒಂದು ಮನಸ್ಥಿತಿಯನ್ನು ರೂಪಿಸ್ಕೊಳ್ಳುವಂಥ ಒಂದು ಸಾಧ್ಯತೆ ಇರ್ತಾ ಇತ್ತು ಅದಕ್ಕೆ. ಅಥವಾ ಅದನ್ನ ಯಾವ ರೀತಿ ನಾನು ಎದುರುಗೊಳ್ಬೇಕು ಅನ್ನೋಂಥದ್ದಾದ್ರೂ ಇದನ್ನು ಏನೋ ನಾವು ಸಿಂಥಸೈಸ್ಡ್ ಆಗಿ ನಾವು ಆ ಥರದೊಂದು ರೆಸ್ಪಾನ್ಸ್ ಮಾಡಬೇಕು ಅಂತಲ್ಲ, ಆದರೆ ಅದಕ್ಕೊಂದು ಸಾಧ್ಯತೆ ಇರ್ತಾ ಇತ್ತು ಅವ್ರಿಗೂ, ಅದನ್ನು ಸೆಟ್ಲ್ಡ್ ಮೈಂಡಲ್ಲಿ ನೋಡುವಂಥದ್ದು. ಆದರೆ ಈಗ ಹಿಂದೆ ಈ ಥರದ ಘಟನಾವಳಿಗಳಾಗ್ತಾ ಇದೆ. ಇದನ್ನು ಬಹುಶಃ ನಾನು ಏನಕ್ಕೆ ನಿಮ್ಮ ರೆಸ್ಪಾನ್ಸ್ ಕೇಳ್ತಾ ಇದ್ದೀನಿ ಅಂದರೆ, ನಾವು ಪತ್ರಿಕೋದ್ಯಮದಲ್ಲಿ ಈ ಥರದಕ್ಕೆ ಬೇಗ ರಿಯಾಕ್ಟ್ ಮಾಡೋ ಥರದ್ದು ಮತ್ತು ಬೇಗ ಸ್ಟ್ಯಾಂಡ್ ತಗೊಳ್ಳೋ ಥರದ್ದು, ಎಡಿಟೋರಿಯಲ್ನ ಬೇಗ ಅದಕ್ಕೆ ಒಂದು ಕೊಡೋ ಥರದ್ದು, ಈ ಥರದ್ದೆಲ್ಲ ಮಾಡ್ತಲೇ ಇರ್ತೀವಿ. ಅಲ್ಲಿ ಬಂದಾಗ ಅಲ್ಲಿ ಇಟ್ ಬಿಕಮ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಪ್ರೊಫೆಷನ್. ಅದರ ಆಚೆಗೂ ಕೂಡ ನಿಂತು ನೋಡಿದಾಗ ಅಥವಾ ಅದ್ರಲ್ಲಿ ನಾನು ಹೆಚ್ಚಿನ ವ್ಯತ್ಯಾಸನೂ ಕಾಣಲಾರೆ. ಏನೋ ಒಬ್ಬ ಪತ್ರಕರ್ತ, ನಾನು ವೃತ್ತಿನಲ್ಲಿದ್ದಾಗ ಪತ್ರಕರ್ತನಾಗಿರ್ತೀನಿ, ಹೊರಗಡೆ ಇದ್ದಾಗ ನಾನು ಆ ಥರ ಇರೋದಿಲ್ಲ. ಇಟ್ಸ್ ಅ ಸ್ಟೇಟ್ ಆಫ್ ಮೈಂಡ್ ಅನ್ನೋ ಥರದ್ದು. ನೀವು ಹೇಗೆ ಗ್ರಹಿಸ್ತಾ ಇದ್ದೀರಾ ಹೌ ದ ಇಂಟರ್ನಲ್ ಡೈಲಾಗ್ ನಿಮ್ಮ ಒಳಗಡೆ ಈ ಥರದ ಇತ್ತೀಚಿನ ದಿನಗಳಲ್ಲಿ ಈ ಥರದ ಚರ್ಚೆ ಹೇಗೆ ನಿಮ್ಮ ಅಂತರಂಗದಲ್ಲಿ ಯಾವ ಚರ್ಚೆ ನಡೀತಾ ಇದೆ ಅದನ್ನು ಸ್ವಲ್ಪ ಏನಾದ್ರು ಹೆಕ್ಕು ಕೊಡ್ಬೋದಾ? ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಆಸ್ ಅ ಜರ್ನಲಿಸ್ಟ್ ನನಗೆ ಈ ಇನ್ಫಾರ್ಮೇಷನ್ ಓವರ್ ಕ್ರೌಡ್ ಹೊಸದಲ್ಲ, ಮತ್ತು ಅದು ಎಲ್ಲ ಕಾಲಕ್ಕೂ ಇರ್ತದೆ. ಅಂದರೆ ನೀವು ಅದು ಕೆಲವು ಈಗ GST ಅನ್ನೋದು ಅದಕ್ಕೊಂದು ಬಿಲ್ಡಪ್ ಇದೆ. ಸೊ ಜುಲೈ 1ನೇ ತಾರೀಕಿಂದ ಮಾಡ್ತಾರೆ ಅಂತ ಅದು ಮೊದಲಿಂದನೂ ಹೇಳ್ತಾ ಬಂದಿದ್ರು. ಈ ಲಿಂಚಿಂಗ್ ಅನ್ನೋದಕ್ಕೆ ಒಂದು ಥರದ ಪಿರಿಯಾಡಿಸಿಟಿ ಬಂದ್ಬಿಟ್ಟಿದೆ. ನಾವು ಅದು ಒಂಥರ ಎವ್ರಿ 2 months ಯಾರಿಗೋ ಒಬ್ರಿಗೆ ಹೊಡಿತಾರೆ, ಅದಿನ್ನೇನೋ ಆಗುತ್ತೆ, ಮತ್ತೊಂದೇನೋ ಆಗುತ್ತೆ. ಸೊ ಆ ಥರದ ಇನ್ಫಾರ್ಮೇಷನ್ ಓವರ್ಲೋಡ್ ನನಗೆ ಹೊಸ್ತಲ್ಲ. ಬಟ್ ನಾನು ಎಲ್ಲೋ ಒಂದು ಕಡೆ ಯಾವುದನ್ನು ಹೈಲೈಟ್ ಮಾಡಬೇಕು ಅಥವಾ ನನ್ನ ಒಳಗಡೆ, ಇವಾಗ ನಾನು ಇವತ್ತು ಈ ಹೊತ್ತಿನಲ್ಲಿ ಯಾವುದೇ ಪತ್ರಿಕೆಯ ಸಂಪಾದಕನಲ್ಲ, ಯಾವುದನ್ನು ನಾನು ಮೇಲ್ ಹಾಕಬೇಕಿತ್ತು, ಯಾವುದರ ಸಂಬಂಧಪಟ್ಟಂಗೆ ನಾನು ಒಂದು ಆರ್ಗ್ಯುಮೆಂಟನ್ನು, ಡಿಸ್ಕೋರ್ಸನ್ನು ಬೆಳೆಸಬೇಕಿತ್ತು ಅನ್ನೋ ವಿಚಾರ ಬಂದಾಗ there will always be a clarity, there will always be some clarity. ಅಂದರೆ that may not be correct. ಎಲ್ಲ ಸಂದರ್ಭದಲ್ಲೂ ನಾನು ತೆಗೆದುಕೊಂಡಂಥ ಅಥವಾ ಮಾಡಿದ ಜಡ್ಜ್ಮೆಂಟ್ ಕರೆಕ್ಟಾಗಿರುತ್ತೆ ಅಂತ ನಾನು ಹೇಳೋಲ್ಲ. ಬಟ್ ಆದರೆ ಈ ಸಂದರ್ಭದಲ್ಲಿ ಐ ಥಿಂಕ್ ನನಗೆ ದಿಸ್ ಹೋಲ್ ಥಿಂಗ್ ಅಬೌಟ್ ಲಿಂಚಿಂಗ್ಸ್ ವುಡ್ ಹ್ಯಾವ್ ಪ್ಲೇಡ್ ವೆರಿ ಇಂಪಾರ್ಟೆಂಟ್ ರೋಲ್. GST ಕೂಡ ವುಡ್ ಹ್ಯಾವ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಬಟ್ ಅವೆರಡಕ್ಕೂ ಎಲ್ಲಾದರೂ ಒಂದು ಸಾಮ್ಯವನ್ನು ಕಲ್ಪಿಸ್ಲಿಕ್ಕೆ ಸಾಧ್ಯನಾ? ಎರಡು ಇವೆಂಟ್ಸ್ ಆಗಿ ನಮ್ಮ ಮುಂದೆ ಪ್ರೆಸೆಂಟ್ ಆಗ್ತಾ ಇದೆ. ಮತ್ತು ಮೀಡಿಯಾ ಕೂಡ ಇವೆರಡನ್ನೂ ಕೂಡ ಎಲ್ಲೂ ಕೂಡ ಎಂಪಥೆಟಿಕ್ ಆಗಿ ನೋಡುವ ಅಥವಾ ಒಂಥರದ ಎಂಪಥಿ ಹಾಳಾಗೋಗ್ಲಿ ಸಿಂಪಥಿಯಿಂದ ನೋಡುವ ಕೂಡ ಇದು ನಮಗೆಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಅಂದರೆ ದಿ ಸ್ಯಾಡ್ ಪಾರ್ಟ್ ಇಸ್ ದಟ್ ಜರ್ನಲಿಸಮ್ ಇದನ್ನು ಒಂದು ಇವೆಂಟ್ ಆಗಿ ನೋಡ್ತಾ ಇದೆ. ಪತ್ರಕರ್ತರು ಕೂಡ ಇದನ್ನು ಒಂದು ಇವೆಂಟ್ ಆಗಿ ಗ್ರಹಿಸ್ತಾ ಇದ್ದಾರೆ. ಒನ್ ಪ್ರೈಮ್ ಟೈಮ್ ಡಿಸ್ಕಷನ್ ಟು ಅನದರ್ ಪ್ರೈಮ್ ಟೈಮ್ ಡಿಸ್ಕಷನ್, ಒನ್ ಡೇಸ್ ಫ್ರಂಟ್ ಪೇಜ್ ಟು ಅನದರ್ ಡೇಸ್ ಫ್ರಂಟ್ ಪೇಜ್. ಎಲ್ಲೋ ಒಂದು ಕಡೆ ಆ ಸಸ್ಟೇನ್ ಆಗ್ತಾ ಇಲ್ಲ ಆರ್ಗ್ಯುಮೆಂಟ್ಸು, ಡಿಸ್ಕಷನ್ಸು. ಏನು ನಾನು
ಪತ್ರಿಕೆ ಎಡಿಟ್ ಮಾಡ್ತಾ ಇದ್ದಾಗ ಅಥವಾ ನಾನು ಯೋಚನೆ ಮಾಡಿದಾಗ ನಾವೇನು ಮಾಡ್ತಾ ಇದ್ವಿ, ಒಂದು ದಿವಸ ಅದನ್ನು ಫ್ರಂಟ್ ಪೇಜಲ್ಲಿ ಹೈಲೈಟ್ ಆಗೋದು, ಅಂದರೆ ಸುದ್ದಿ ಮೊದಲು ಬರಬೇಕು. ಆಮೇಲೆ ಆ ಸುದ್ದಿಯ ಬೇರೆ ಅದರ ವಿಕಾರಗಳು, ಅದರ ಬೇರೆ ಬೇರೆ ಸ್ವರೂಪಗಳು ಅವನ್ನೆಲ್ಲನೂ ಕಟ್ಕೊಡ್ತಾ ಇದ್ವಿ. ಬಟ್ ಆಮೇಲೆ ದಿ ಹೋಲ್ ಡಿಬೇಟ್ ವುಡ್ ಶಿಫ್ಟ್ ಟು ದಿ ಎಡಿಟೋರಿಯಲ್ ಪೇಜ್ ಆರ್ ದಿ ಓಪೆಡ್ ಪೇಜ್. ಸೊ ಅದನ್ನು ಕನಿಷ್ಠ ಒಂದು 10 ದಿವಸ 15 ದಿವಸ, ಮತ್ತು ಅದರ ರಿಂಗಣಗಳು ನಿಮಗೆ 15 ದಿವಸದ ನಂತರವೂ ಇರ್ಬೋದು. ಅದು ಪತ್ರಗಳು ಸಂಪಾದಕರಿಗೆ ಬರೆದ ಪತ್ರಗಳಲ್ಲಿ ಕಾಣಿಸ್ತಾ ಇರ್ಬೋದು. ಮತ್ತು ಇನ್ನೇನೋ ಆದಾಗ ಅದನ್ನ ಎಳೆಯನ್ನು ಪಿಕ್ ಮಾಡಿ ಇದಕ್ಕೆ ಕನೆಕ್ಟ್ ಮಾಡುವ ಕೆಲಸ. ಸೊ ಒಂಥರದ ಕಾನ್ಸ್ಟೆಂಟ್ ಆಗಿ ಆ ಥರದ ಒಂದು ಜೋಡಣೆ ಮಾಡುವ ಕೆಲಸ ಇರ್ತದಲ್ಲ, ಅದು ಸಂಪಾದಕನ ಮನಸ್ಸಲ್ಲಿ ನಡೀತಾನೆ ಇರಬೇಕಾಗ್ತದೆ. ಅಂದರೆ ಎಲ್ಲ ಇವೆಂಟ್ಸನ್ನು ಕೂಡ ಹೇಗೋ ಒಂದನ್ನು ಇನ್ನೊಂದ್ರ ಜೊತೆ ಇಂಟರ್ಕನೆಕ್ಟ್ ಮಾಡುವ ಒಂದು ಪ್ರೋಸೆಸ್ಸನ್ನು ಅವನು ತಲೆಯಲ್ಲಿ ಬೆಳೆಸ್ಕೊತಾನೇ ಇರಬೇಕಾಗ್ತದೆ. ನೀವು ಅದನ್ನು ಡಿಸ್ಕನೆಕ್ಟೆಡ್ ಆಗಿ ನೋಡಿದ್ರೆ ನಿಮಗೆ ಸೊಸೈಟಿ ಡಿಸ್ಕನೆಕ್ಟೆಡ್ ಆಗಿ ಕಾಣ್ತದೆ. ಅದು ಯಾವುದೋ ಒಂದು ಅಂಗಡಿಲಿ ಹೋಗಿ ನೀವು ಈ ತರಕಾರಿ ತರಕ್ಕೆ ಹೋಗ್ತೀರಿ, ಮಗು ಚಾಕ್ಲೇಟು ಇರಲಿ ಅಂತ ತಗೋತಿರಲ್ಲ. ಸೊ ಎರಡು ಡಿಸ್ಪರೇಟ್ ಆದ ಬೈಯಿಂಗ್ ಇರ್ತದಲ್ಲ, ಆ ಥರದ ಡಿಸ್ಕನೆಕ್ಟ್ ಇರಬಾರ್ದು ಅಂತ ಹೇಳೋದು ಇವೆಂಟ್ಸಿನ ನಡುವೆ. ಅಂದರೆ ಎಲ್ಲವೂ ಏಕಕಾಲದಲ್ಲಿ ಆಗ್ತದೆ. ನೀವು ಹೇಳಿದ್ರಿ ಈಗ ಕಳೆದ 1 ವಾರದಲ್ಲಿ ಇಷ್ಟೆಲ್ಲ ಆಗೋಯ್ತು ಅಂತ. ನಾನು ಏನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಒಬ್ಬ ಎಡಿಟರ್ ಆಗಿ ಅಂತ ಹೇಳಿದ್ರೆ, ಹೌ ಕ್ಯಾನ್ ಐ ಜಾಯಿನ್ ದೆಮ್ ಅನ್ನೋದೊಂದು ಸಮಗ್ರವಾದ ಒಂದು ಅನುಭವವಾಗಿ, ಸಮಗ್ರವಾದ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಒಬ್ಬ ಓದುಗನಿಗೆ ಕಟ್ಕೊಡ್ಲಿಕ್ಕೆ ಹೇಗೆ ಸಾಧ್ಯ. ಅಂದರೆ ಒಂದು ಪೇಪರ್ ತಗೊಂಡ್ರೆ ಅದೊಂದು ಪುಸ್ತಕದ ಥರ ಇರಬೇಕು ಅಂತ ನನ್ನ ತಲೆಯಲ್ಲಿ. ಅಂದರೆ ಫ್ರಂಟ್ ಪೇಜ್ to the last page, not just the design, not just the integrity of pictures, not just the size and layout and design, ಅಷ್ಟು ಮಾತ್ರ ಅಲ್ಲ, ಅದರ ಇಂಟೆಗ್ರಿಟಿಯನ್ನು ಅಚೀವ್ ಮಾಡೋದು ಭಾಳ ಸುಲಭ. ಬಟ್ ಕಂಟೆಂಟಿನ ಇಂಟೆಗ್ರಿಟಿಯನ್ನು, ಫಾರ್ ಎಕ್ಸಾಂಪಲ್ GST ಕೊಡುವ ಹೆಡ್ಲೈನು ಕ್ಯಾನ್ ಆಲ್ಸೋ ರಿಫ್ಲೆಕ್ಟ್ ಸಮಥಿಂಗ್ ಇನ್ ದಿ ಲಿಂಚಿಂಗ್ಸ್ ಹೆಡ್ಲೈನ್. ಸೊ ಅದು ಟೆಲಿಗ್ರಾಫ್ ಥರದ ಪೇಪರ್ಗಳು ಕೆಲವು ಸತಿ ತುಂಬ ಇಂಟೆಲಿಜೆಂಟಾಗಿ ಮಾಡ್ತವೆ. ಕ್ಯಾಲ್ಕಟಾದಿಂದ ಬರುವಂಥ ಟೆಲಿಗ್ರಾಫ್ ಪೇಪರು. ನನಗೆ ಬೇರೆ ಯಾವ ಇಂಡಿಯನ್ ಪಬ್ಲಿಕೇಶನ್ ಕೂಡ ಅಷ್ಟೊಂದು ಇಂಟೆಲಿಜೆನ್ಸನ್ನ ಅಪ್ಲೈಡ್ ಇಂಟೆಲಿಜೆನ್ಸ್ ಇರ್ತದಲ್ಲ ನ್ಯೂಸ್ ರೂಮಲ್ಲಿ, ಅದು ಮಾಡ್ತಾ ಇವೆ ಅಂತ ಅನಿಸೋಲ್ಲ. ಬಟ್ ಟೆಲಿಗ್ರಾಫ್ ಅದನ್ನು ಕೆಲವು ಸತಿ ಮಾಡ್ತಾರೆ. ಮೊನ್ನೆನೋ ಅದರ ಫ್ರಂಟ್ ಪೇಜ್ ನನಗೆ ಭಾಳ ಇಂಟ್ರೆಸ್ಟಿಂಗಾಗಿ ಕಾಣಿಸ್ತಾ, ನನಗೆ ಮರ್ತೋಯ್ತದು. ಮೋದಿಯ 2 ಇವೆಂಟ್ಗಳಿಗೆ ಒಂದೇ ಹೆಡ್ಲೈನನ್ನು ಕೊಟ್ಟು 2 ಪಿಕ್ಚರ್ಗಳನ್ನು ಇಟ್ಟರು. ದೇ ಹ್ಯಾಡ್ ಡಿಸ್ಪ್ಲೇಡ್ ಇಟ್ ವಂಡರ್ಫುಲಿ. ಅದರಿಂದ ಮೊದಲನೇ ಸತಿ ಅಲ್ಲ ಅವ್ರು ಮಾಡ್ತಾ ಇರೋದು. ಸೊ ಆ ಥರದ ಒಂದು ಪ್ರಕ್ರಿಯೆ ಇರ್ತದಲ್ಲ, ಅಂದರೆ ಎಲ್ಲವನ್ನೂ ಪೋಣಿಸಿ ಸಮಗ್ರವಾದ ಅನುಭವವಾಗಿ ಕಟ್ಕೊಡುವ. ಯಾಕಂದರೆ ದ್ಯಾಟ್ ಈಸ್ ವಾಟ್ ಯು ನೀಡ್ ಟು ಡೂ ಆ್ಯಸ್ ಅನ್ ಎಡಿಟರ್. ಯಾಕಂದರೆ ಎಷ್ಟು ಡಿಸ್ಪರೇಟ್ ಇವೆಂಟ್ಸ್ ಆಗ್ತಾ ಇರ್ತದೆ, ಆ ಡಿಸ್ಪ್ಯಾರೇಟ್ ಆದ ಇವೆಂಟ್ಸನ್ನು ಹೇಗೆ ಕಟ್ಕೊಡ್ತೀರಿ ಸಂಪಾದಕೀಯದ ಮೂಲಕ ಅಥವಾ ಫ್ರಂಟ್ ಪೇಜಿನ ಮೂಲಕ, ಅಥವಾ ನಿಮ್ಮ ಇಡೀ ಪೇಪರ್ ಫ್ರಂಟ್ ಪೇಜ್ ಟು ದಿ ಲಾಸ್ಟ್ ಪೇಜ್ ವಿಚ್ ವಿಲ್ ಹ್ಯಾವ್ ದಿ ವೆಡ್ಡಿಂಗ್ ಆಫ್ ಮೆಸ್ಸಿ, ಅದಕ್ಕೂ ಹೇಗೆ ಪೋಣಿಸ್ಲಿಕ್ಕೆ ಸಾಧ್ಯ ಅನ್ನೋದು, ಎಷ್ಟು ಮಟ್ಟಿಗೆ ಪೋಣಿಸ್ಲಿಕ್ಕೆ ಸಾಧ್ಯ. ಕೆಲವು ಸತಿ ಕಂಟ್ರೈವ್ಡ್ ಅಂತಲೂ ಅನ್ನಿಸ್ಬೋದು, ಕೆಲವು ಸತಿ ಅದು ತುಂಬ ಸರಾಗವಾಗಿ ಆಗದೆ ಹೋಗ್ಬೋದು, ಕೆಲವು ಸತಿ ಬಹಳ ಅನ್ಯಾಚುರಲ್ ಅದು ತುರ್ಕಿದ್ದೀವಿ ಅಂತ ಅನ್ನಿಸ್ಬೋದು. ಬಟ್ ದೇರ್ ಶುಡ್ ಆಲ್ವೇಸ್ ಬಿ ದಟ್ ಎಫರ್ಟ್. ಅದು ಕೆಲವು ಸತಿ ಅದು ಒಂದು ಪತ್ರಿಕೆಯನ್ನು ಕೈಯಲ್ಲಿ ಇಟ್ಕೊಂಡಾಗ ಇಷ್ಟು ಸಮಗ್ರವಾಗಿ ಫ್ರಂಟ್ ಪೇಜ್ ಟು ಲಾಸ್ಟ್ ಪೇಜ್ ಒಂದು ಫ್ಲೋ ಇದೆ, ಅದಕ್ಕೆ ಒಂದು ಬಂಧ ಇದೆ, ಅದಕ್ಕೆ ದ ಸೀಮ್ಸ್ ಆರ್ ಸ್ಟಿಚ್ಡ್ ವೆಲ್ ಅಂತ ಅನ್ನಿಸ್ಬೇಕು. ನಾನು ಹಾಗೆ ನೋಡ್ತೀನಿ. ಐ ಡೋಂಟ್ ನೋ ಇಫ್ ಐ ಹ್ಯಾವ್ ಆನ್ಸರ್ಡ್ ಯು, ಬಟ್ ದಿಸ್ ಇಸ್ ಹೌ ಐ ಲುಕ್ ಅಟ್ ಇಟ್. ಆ್ಯಂಡ್ ನೀವು ಇನ್ನೊಂದು ದ ಸೆಕೆಂಡ್ ಪಾರ್ಟ್ ಆಫ್ ಯುವರ್ ಕ್ವೆಶ್ಚನ್, ನಿಮ್ಮ ತಲೆಯಲ್ಲಿ ಈಗ ಏನು ನಡೀತಾ ಇದೆ ಅನ್ನೋದು, ಲಿಂಚಿಂಗ್ಸಿನ ಸಂಬಂಧಪಟ್ಟಂಗೆ ತುಂಬ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಅಂದರೆ ನಾನು ಹೇಳಿದ್ನಲ್ಲ, ಅದರ ಇಮೇಜ್, ಅದರ ಇವೆಂಟ್ ಆಗಿ ಅದರ ಒಂದು ರೆಪ್ರೆಸೆಂಟೇಷನ್ ನಡೀತಾ ಇದೆ. ಬಟ್ ನಾವು ಕೇಳ್ಕೋಬೇಕಾದ ಪ್ರಶ್ನೆ, ಇಸ್ ದಿಸ್ ಹೌ ಯು ನೀಡ್ ಟು ಪ್ರೊಟೆಸ್ಟ್? ಯಾಕಂದರೆ ಲಿಬ್ರಲ್ಸ್ ಅಂತ ಯಾರು ತಮ್ಮನ್ನು ತಾವು ಕರ್ಕೋತಾ ಇದ್ದಾರೋ, ಅಥವಾ ಸೆಕ್ಯುಲರ್ ಪ್ರೋಗ್ರೆಸಿವ್ ಇಂಟೆಲೆಕ್ಚುಯಲ್ಸ್ ಅಂತ ಯಾರು ತಮ್ಮನ್ನು ತಾವು ಕರ್ಕೋತಾ ಇದ್ದಾರೋ, ಅವರೆಲ್ಲರೂ ಕೂಡ ಅವರಲ್ಲೂ ಒಂದು ಪ್ಯಾಟರ್ನ್ ಎಸ್ಟಾಬ್ಲಿಷ್ ಆಗಿಬಿಟ್ಟಿದೆ. ಅವಾರ್ಡ್ ವಾಪಸ್ಸಿ ಅಂತ ಇನ್ನೇನೋ ಆಗುತ್ತೆ, ನಾಟ್ ಇನ್ ಮೈ ನೇಮ್ ಅಂತ ಒಂದಾಗುತ್ತೆ, ಮತ್ತಿನ್ನೇನೋ ಆಗುತ್ತೆ, ಇನ್ನೊಂದೇನೋ ಆಗುತ್ತೆ. ದೇ ಆರ್ ಆಲ್ಸೋ ಮೂವಿಂಗ್ ಫ್ರಮ್ ಒನ್ ಇವೆಂಟ್ ಟು ಒನ್ ಅದರ್ ಇವೆಂಟ್. ಅವ್ರು ಮೋದಿಯ ಬಗ್ಗೆ ಒಂದು ನರೇಟಿವನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಜನರ ಮನಸ್ಸಲ್ಲಿ ಅಂತ ಅವ್ರಿಗೆ ಅನ್ನಿಸ್ತಾ ಇರ್ಬೋದು. ಬಟ್ ನನಗದು ದೇ ಆರ್ ಪ್ರೀಚಿಂಗ್ ಟು ದಿ ಕನ್ವರ್ಟೆಡ್ ಹೂ ಆರ್ ಆಲ್ರೆಡಿ ದೇರ್ ವಿತ್ ದೆಮ್. ನೀವು ಬೆಂಗಳೂರಿನಲ್ಲಿ ಮೊನ್ನೆ ನೋಡಿದ ಪಿಕ್ಚರಲ್ಲಿ ದಿ ಯೂಶುವಲ್ ಸಸ್ಪೆಕ್ಟ್ಸ್ ವರ್ ದೇರ್ ಇನ್ ದಿ ಪಿಕ್ಚರ್. ನಿಮ್ಗೆ ಯಾರೂ ಒಂದು ಹೊಸ ಮುಖ ಬಂದು ಸೇರ್ಕೋತು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ಲ. ಗಿರೀಶ್ ಕಾರ್ನಾಡ್ರು ಇದ್ದರು, ಬಹುಶಃ
ಗೌರಿ ಲಂಕೇಶ್ ಅವರು ಇದ್ದರು, ಇನ್ಯಾರೋ ಒಂದಷ್ಟು ಜನ ಸಪೋರ್ಟ್ ಮಾಡಿದವ್ರು ಎಲ್ಲರ ಹೆಸರು ನೋಡ್ತಾ ಇದ್ದೆ. ದೇ ಆರ್ ಯೂಶುವಲ್ ಸಸ್ಪೆಕ್ಟ್ಸ್. ಅಂದರೆ ಅವರೆಲ್ಲರೂ ಈಗಾಗಲೇ ಅದನ್ನು ನಂಬಿರೋ ಅಂಥವ್ರು, ಅದರ ಬಗ್ಗೆ ಬಲವಾಗಿ ಪ್ರತಿಪಾದನೆ ಮಾಡ್ತಾರೆ ಅಂಥವ್ರು. ನಾ ಎಷ್ಟು ಜನ ಹೊಸಬರನ್ನು ಎಳ್ಕೊಂಡು ಬಂದೆ. ಒಂದು ಪ್ರೊಟೆಸ್ಟ್ ಮಾಡಿದಾಗ ಪ್ರೊಟೆಸ್ಟ್ ಏನನ್ನು ಮಾಡಬೇಕು, ನಿಮ್ಮ ಕಾನ್ಷಿಯಸ್ನೆಸ್ಸನ್ನು ಅದು ಇಟ್ ಶುಡ್ ರೀಚ್ ಔಟ್, ಅವ್ರ ನಿಮ್ಮ ಕಾನ್ಷಿಯನ್ಸನ್ನು ತಟ್ಟಬೇಕು. ಒಂದು ಬೇರೆ ಥರದ ಕಾನ್ಷಿಯಸ್ನೆಸ್ಸನ್ನು ಸೊಸೈಟಿಯಲ್ಲಿ ಅದು ಕ್ರಿಯೇಟ್ ಮಾಡಬೇಕು. ಅದು ಆಗ್ತಾ ಇದೆಯೇ? ಆಗ್ತಾ ಇರ್ಬೋದು, ನನಗೆ ಗೊತ್ತಿಲ್ಲದೆ ಆಗ್ತಾ ಇರ್ಬೋದು, ಅಥವಾ ಪ್ರತಿದಿನ ಆ ಥರದ ಇದು ಬಂದಾಗ ಅದನ್ನು ಯಾರೋ ದೂರದ ಊರುಗಳಲ್ಲಿ ಕೂತು ಅದನ್ನು ನೋಡಿದಾಗ ಅವ್ರು ಇನ್ಸ್ಪೈರ್ ಆಗ್ತಾ ಇರ್ಬೋದು. ನಾನು ಅದನ್ನು ಪೂರ್ತಿ ಅಲ್ಲಗೆಳಿತಾ ಇಲ್ಲ. ಬಟ್ ಆದರೆ ಒಬ್ಬ ಪತ್ರಕರ್ತನಾಗಿ ಈ ಇವೆಂಟ್ಗಳನ್ನು ಭಾಳ ಕುತೂಹಲದಿಂದ ಹತ್ತಿರದಿಂದ ನೋಡೋದಕ್ಕೆ ಬಯಸೋನು, ಇದರಿಂದ ಏನನ್ನು ಸಾಧಿಸ್ತಾ ಇದ್ದೀವಿ ಮತ್ತು ಇದು ಸರಿ ಮಾರ್ಗವೇ, ಇವತ್ತಿನ ಈ ಡಿಸ್ಟರ್ಬೆನ್ಸ್ಗೆ ಇದು ಸರಿ ಮಾರ್ಗವೇ ಅಥವಾ ಸುಲಭದ ಮಾರ್ಗವೇ ಇದು? ಸೊ ಆಯ್ತಪ್ಪ, ಏನೋ ಆಯಿತು, ಎಲ್ಲರೂ ಟೌನ್ ಹಾಲ್ ಹತ್ರ ಸೇರಿಬಿಡೋಣ, ಪ್ರೊಟೆಸ್ಟ್ ಮಾಡಿಬಿಡೋಣ, ಎಲ್ಲರೂ ಫೇಸ್ಬುಕ್ಕಲ್ಲಿ ಒಂದು ಪೇಜ್ ಕ್ರಿಯೇಟ್ ಮಾಡಿಬಿಡೋಣ, ಎಲ್ಲರೂ ಅಲ್ಲಿ ಲೈಕ್ ಒತ್ಬಿಡೋಣ, ಐ ಆಮ್ ಗೋಯಿಂಗ್, ಐ ಮೇ ಬಿ ಗೋಯಿಂಗ್ ಅಂತ ಹೇಳೋಣ, ಅಲ್ಲಿ ಸೇರೋಣ ಎಲ್ಲರೂ ಮಾಡಿ. ಬಟ್ ಇಸ್ ದ್ಯಾಟ್ ಡೂಯಿಂಗ್ ಎನಿಥಿಂಗ್ ಎಲ್ಸ್? ಹ್ಯಾಸ್ ಮೋದಿ ನೆಕ್ಸ್ಟ್ ಡೇ ರಿಯಾಕ್ಟ್ ಮಾಡಿದ್ರು. ಬಟ್ ವಾಸ್ ಇಟ್ ಅ ಡೈರೆಕ್ಟ್ ರಿಯಾಕ್ಷನ್ ಟು ದಿ ಪ್ರೊಟೆಸ್ಟ್ ದಟ್ ವರ್ ಹೆಲ್ಡ್, ಆರ್ ಹೌ ಮಚ್ ಡಿಡ್ ಹಿ ಕನ್ಸೀಡ್? Is that what you expected? Now are you happy that he has conceded that much? See, next day ಎಲ್ಲೂ ಫಾಲೋ ಅಪ್ ಇಲ್ಲ, ಎಲ್ಲ ಅಲ್ಲೇ ಬಿದ್ದೋಗುತ್ತೆ, ಅಲ್ಲೇ ನಿಂತೋಗುತ್ತೆ. ಸೊ ಈ ಪ್ಯಾಟರ್ನ್ ಆಫ್ ಪ್ರೊಟೆಸ್ಟ್, ನಾನು ಹಿಂದೆ 9/11 ಅಲ್ಲ, 26/11 ಆದಾಗ, ಅಂದರೆ ಮುಂಬೈ, ನಾನು ಆಗ ಔಟ್ಲುಕ್ಕಿನ ಕವರೇಜ್ಗೋಸ್ಕರ ನಾನು ಅಲ್ಲಿಗೆ ಹೋಗಿದ್ದೆ. ಆಗ ಅಲ್ಲಿ ನಾನು ಈ ಕ್ಯಾಂಡಲ್ ಲೈಟ್ ಪ್ರೊಟೆಸ್ಟರ್ಸನ್ನು ನೋಡಿ ಒಂದು ಕಾಲಮನ್ನು ಬರೆದೆ, ತುಂಬ ರಿಡಿಕ್ಯೂಲ್ ಮಾಡಿ ಅವರನ್ನು, ಕ್ಯಾಂಡಲ್ ಲೈಟ್ ವಾಲಾಸ್ ಅಂತ. ಸೊ ಆ ಥರದ ಒಂದು ಗ್ರೂಪ್ ಇರ್ತದೆ ಸದಾ, ಅವರು ಬರ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ, ಹೋಗ್ತಾರೆ. ಸೊ ಅದು ತಪ್ಪಂತಲ್ಲ, ಅದೊಂಥರ ಅದರಲ್ಲೊಂದು ಇನ್ನೋಸೆನ್ಸ್ ಇದೆ ಅದರಲ್ಲಿ. ಅದು ಅಗತ್ಯವಾಗಿ ಅದು ಬೇಕು, ಬೇಡ ಅಂತ ನಾನು ಹೇಳ್ತಾ ಇಲ್ಲ. ನಥಿಂಗ್, ಲೀಲೆಯಲ್ಲಿ ಯಾವುದು ವಿಫಲವಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಇವತ್ತಿನ ನಡೀತಾ ಇರೋವಂಥ ಇದರ ನಡುವೆ ಎಲ್ಲವೂ ಬೇಕು. ಬಟ್ ಅದು ಇವೆಂಟ್ ಆದಾಗ, ಮೀಡಿಯಾ ಇವೆಂಟ್ ಆದಾಗ ಬೇರೆ ಏನು, ಭಾಳ ನಿಮ್ಗೆ ರೊಟೀನ್ ಆಗೋಗುತ್ತೆ ರೆಸ್ಪಾನ್ಸಸ್ಸು. ಕೋಟ್ ತೊಗೊಂಡ್ಬನ್ನಿ, ಇವಾಗ ನಾವೇನು ಹೇಳ್ತೀವಿ, ಒಬ್ಬ ಕ್ಯಾಮ್ರಾನನ್ನು ಕಳಿಸ್ತೀವಿ, ಅವ್ರೇನೋ ಚಿತ್ರ ತಗೊಂಡು ಬಾ, ಸೊ ಪ್ರೈಮ್ ಟೈಮಲ್ಲಿ 2 ನಿಮಿಷ ಬರ್ಬೋದು, 4 ಜನ ಮಾತಾಡ್ತಾರೆ, ಅಲ್ಲಿಗೆ ಮುಗೀತದು. ಮತ್ತು ಎಲ್ಲನೂ ಇನ್ನೊಂದೇನಾಗೋಗ್ಬಿಟ್ಟಿದೆ, ಇವರೆಲ್ಲ ಬರೀ ಡಿಸ್ಪರೇಟ್ ಇವೆಂಟ್ಸ್ ಅಲ್ಲ ಇವೆಲ್ಲ ಡಿಸ್ಪರೇಟ್ ಕಮ್ಯುನಿಟೀಸ್ ಕೂಡ ಆಗೋಗ್ಬಿಟ್ಟಿವೆ. ಇವಾಗ ಪತ್ರಕರ್ತರ ಕಮ್ಯುನಿಟಿ, ಪಬ್ಲಿಕ್ ಇಂಟೆಲೆಕ್ಚುಯಲ್ಸ್ ಇನ್ ಅ ಕಮ್ಯುನಿಟಿ, ಪ್ರೊಟೆಸ್ಟರ್ಸ್ ಇನ್ ಅ ಕಮ್ಯುನಿಟಿ, ಇವರೆಲ್ಲರೂ ಡಿಸ್ಪರೇಟ್ ಆಗಿ ನಿಂತಿದ್ದಾರೆ. ಯಾರೂ ಒಬ್ರಿಗೊಬ್ರಿಗೆ ಹೆಗಲ್ ಕೊಡುವ ಥರದ ವಾತಾವರಣ ಇಲ್ಲ ಇವತ್ತು. ದ್ಯಾಟ್ ಈಸ್ ದಿ ಸ್ಯಾಡ್ ಪಾರ್ಟ್, ದ್ಯಾಟ್ ಹಾಂಟ್ಸ್ ಮೀ. ಆ್ಯಂಡ್ ಇವೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಾದ ಪ್ರಶ್ನೆಗಳನ್ನು ಉದ್ಭವಿಸ್ತವೆ ಹೊರತು, ನಾನು ಐ ಆಮ್ ನಾಟ್ ಒಬ್ಬ ತತ್ವಜ್ಞಾನಿ ಆಗಲಿ, ಒಬ್ಬ ಅಕಾಡೆಮಿಕ್ ಆಗಲಿ ಅಲ್ಲ. ನಾನು ಇದನ್ನು ಹೇಗೆ ರಿಸಾಲ್ವ್ ಮಾಡಬೇಕು ಅಂತ ಯೋಚನೆ ಮಾಡಲ್ಲ. ನನಗೆ ಪತ್ರಕರ್ತನಾಗಿ ಈ ರೀತಿ ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟ್. ಪ್ರಶ್ನೆಗಳು ನಮ್ಮನ್ನು ನಾವು ಸದಾ ಒಂಥರದ ದುರ್ಬೀನಿನ ಕೆಳಗಡೆ ಇಟ್ಕೊಂಡು, ಅಥವಾ ಬೇರೆ ಬೇರೆ ಇವೆಂಟ್ಸನ್ನು ಆ ರೀತಿ ನಾವು ಪ್ರಶ್ನಿಸ್ತಾ ಹೋಗಬೇಕು ಅನ್ನೋದು ಬಹಳ ಮುಖ್ಯವಾದ ಇದು ಅಂತ ನನಗೆ ಅನ್ನಿಸುತ್ತೆ. ನಾನು ಒಂದು ಸತಿ ಸುಚಿತ್ರದಲ್ಲಿ ಮಾತನಾಡ್ತಾ ಇರಬೇಕಾದಾಗ ಅನಂತಮೂರ್ತಿಯವರು ಇದ್ದರು ಆ ಸಭೆಯಲ್ಲಿ. ಅಲ್ಲಿ ನಾನು ಹೇಳಿದೆ, ಪಬ್ಲಿಕ್ ಇಂಟೆಲೆಕ್ಚುಯಲ್ ಇಸ್ ಡೆಡ್ ಅಂತ. ಆವಾಗ ಅವ್ರು ನಾವಿಲ್ವಾ ಅಂತ ಹಿಂದಿನಿಂದ ಕೈ ಎತ್ತಿದ್ರು. ಸೊ ನಾನು ಅದ್ರ ಬಗ್ಗೆ, ಆ ಇನ್ಸಿಡೆಂಟಿನ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನವನ್ನು ಮಾಡಬೇಕಾಗಿಲ್ಲ. ದಟ್ ಇಟ್ ಸೆಲ್ಫ್ ಟೆಲ್ಸ್ ಯು ಹೌ ಅ ಪಬ್ಲಿಕ್ ಇಂಟೆಲೆಕ್ಚುಯಲ್ has had to raise his hand to say that I am a public intellectual.